ಇದು ಡಿಸಿಎಂನ ಭೇಟಿಯಾಗಿದ್ದೀರಾ, ಏನು ದೂರು ಕೊಟ್ಟಿದ್ದೀರಾ, ಯಾರ ವಿಚಾರವಾಗಿ? ಸೊ ದೂರ ಅಂತ ಏನಿಲ್ಲ. ಇವಾಗ ನಿಮ್ಮ ಆಲ್ರೆಡಿ ಮಾಧ್ಯಮದಲ್ಲಿ ತಾವು ತೋರಿಸ್ತಾ ಇದ್ದೀರಾ. ಏನಂತ ಅಂತಂತಂದರೆ ಪರಮೇಶ್ವರ್ ಸರು ನಮ್ಮ ನಾಯಕರು ABVP ಪ್ರೊಟೆಸ್ಟ್ಗೆ ಮೀನ್ಸ್ ABVP ಪ್ರೋಗ್ರಾಮ್ಗೆ ಹೋಗಿರೋದು. ಸೊ ನಮ್ಮ ಒಂದು ಏನಿತ್ತು ಅಂತಂತಂದರೆ ಉದ್ದೇಶ ಮತ್ತು ಸ್ಟೇಟ್ಮೆಂಟ್ ಏನಿದೆ ಅಂತಂತಂದರೆ, ಏನು ಟಿಪ್ಟೂರಲ್ಲಿ ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟ್ ಆ ಜಾಗದಲ್ಲಿ NSC ಅವರು ಭಾಳ ಜನ ಪ್ರತಿಭಟನೆ ಮಾಡಿದರು. ಆ ಸಂದರ್ಭದಲ್ಲಿ ಪಠ್ಯಪುಸ್ತಕದ ವಿರುದ್ಧ ಅಲ್ಲಿ ಜೈಲಿಗೂ ಸಹ BJP ಗೌರ್ಮೆಂಟ್ ಇದ್ದಾಗ ಜೈಲಿಗೂ ಸಹ ಹಾಕಿದರು. ಅಂಥ ಜಾಗದಲ್ಲಿ ABVP ಅವ್ರ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ. ಒಂದು ಎರಡನೇದೇನು ಅಂತಂತಂದರೆ, ಈಗ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ನು ಬರ್ತಾ ಇದೆ. ಸೊ ಎರಡು ವಿಚಾರನೂ ಇದೆ. ನಾನು DK ಶಿವಕುಮಾರ್ ಸರ್ಗೆ ನಾನು ಕೇಳೋದು ಇಷ್ಟೇನೆ, ಈ ಒಂದು ಇನ್ಸಿಡೆಂಟ್ ಆಗಿದೆ, ABVP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನ ಪೊಲಿಟಿಸೈಸ್ ಮಾಡಬೇಡಿ, ಪರಮೇಶ್ವರ್ ಸರ್ ನಮ್ಮ ಬೆನ್ನು ತಟ್ಟಿದ್ದಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ಅಂತ ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅವರು ಬೆನ್ನು ತಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ಸು ಬೇರೆ ಬರ್ತಾ ಇದೆ ನಮ್ಮ ಸ್ಟೇಟಲ್ಲಿ. ಸೊ ನಾವು ಯಾವ ಥರ ಐಡಿಯಾಲಜಿಕಲಾಗಿ ನಾವು ಪ್ರಿಪೇರ್ ಆಗಬೇಕು, ಯಾವ ಥರ ನಾವು ಐಡಿಯಾಲಜಿಕಲಾಗಿ ಫೈಟ್ ಮಾಡಬೇಕು, ಈ ಥರ ಸಂದೇಶ ಸ್ಟೂಡೆಂಟ್ಸ್ಗೆ ಹೋಯ್ತು ಅಂತ ನಾನು ಲೆಟ್ರ್ ಕೊಟ್ಟಿದ್ದೀನಿ ಇವತ್ತು. ಅದ್ರ ಬಗ್ಗೆ ಸೂಕ್ತ ಚರ್ಚೆ ಮಾಡ್ತೀವಿ ಅಂತ DK ಶಿವಕುಮಾರ್ ಸರ್ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.